ಮನುಷ್ಯರು ಹುಟ್ಟಿರೋದೇ ಸಹಜವಾಗಿ ಚೆನ್ನಾಗಿರೋಕೆ, ಖುಷಿಯಾಗಿರೋಕೆ ಅಂತ ಅಂದ್ರೆ ನಂಬ್ತೀರಾ? ನಮ್ಮೆಲ್ಲರ ಬ್ರೈನ್ನಲ್ಲೂ ಫೀಲ್ ಗುಡ್ ಅನ್ನೋದು ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಇದ್ದಾಗೆ. ಹೌದು, ಒಂದು ಫ್ಯಾಕ್ಟ್ರಿ ಸೆಟ್ಟಿಂಗ್. ಫೋನ್ ಹೊಸದಾಗ್ ತಂದಾಗ ಹೇಗಿರುತ್ತೆ ಹಾಗೆ. ಹಾಗಿದ್ರೆ ಒಂದು ಪ್ರಶ್ನೆ, ನಾವ್ಯಾಕೆ ಪದೇ ಪದೇ ಬೇಜಾರಾಗ್ತೀವಿ? ಯಾಕೆ ಈ ಟೆನ್ಷನ್ ಮಾಡ್ಕೊಳ್ತೀವಿ ಅಥವಾ ಕೆಟ್ಟದಾಗಿ ಫೀಲ್ ಮಾಡ್ತೀವಿ? ನಮ್ಮ ಈ ನ್ಯಾಚುರಲ್ ಸೆಟ್ಟಿಂಗ್ಗೆ ಈ ವೈರಸ್ ಹಿಡಿಯೋದು ಎಲ್ಲಿಂದ? ಇದೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು. ಆ ವೈರಸ್ ಏನು ಅಂತ ಪತ್ತೆ ಹಚ್ಚಿ ನಮ್ಮೊಳಗಿನ ಆ ಒರಿಜಿನಲ್ ಫೀಲ್ ಗುಡ್ ಡಿಫಾಲ್ಟ್ ಸೆಟ್ಟಿಂಗ್ ಅನ್ನು ಮತ್ತೆ ಆಕ್ಟಿವೇಟ್ ಮಾಡೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಏನೋ ತಾತ್ಕಾಲಿಕವಾಗಿ ಸಮಾಧಾನ ಮಾಡ್ಕೊಳ್ಳುವ ಟ್ರಿಕ್ ಅಲ್ಲ, ಬದಲಿಗೆ ನಮ್ಮ ಮೂಲ ಸ್ವಭಾವಕ್ಕೆ ವಾಪಸ್ ಹೋಗುವ ದಾರಿ. ಸರಿ, ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ. ಮೊದಲಿಗೆ ಈ ಡಿಫಾಲ್ಟ್ ಸೆಟ್ಟಿಂಗ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಎಲ್ಲಿಂದ ಶುರು ಮಾಡಬೇಕು? ನಾವು ಬಾಲ್ಯಕ್ಕೆ ವಾಪಸ್ ಹೋಗ್ಬೇಕು. ಬಾಲ್ಯಕ್ಕ? ಹೌದು. ಒಂದು ಪುಟಾಣಿ ಮಗುವನ್ನು ನೆನಪಿಸಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಕಾರಣವೇ ಇಲ್ಲದೆ ನಗುತ್ತೆ. ಹೌದು ಹೌದು. ಅದಕ್ಕೆ ನಿನ್ನೆಯ ಚಿಂತೆ ಇಲ್ಲ, ನಾಳೆಯ ಭಯ ಇಲ್ಲ. ಇಡೀ ಜಗತ್ತು ಅದಕ್ಕೆ ಒಂದು ಆಟದ ಮೈದಾನ. ಅದರ ಮನಸ್ಸು ಒಂದು ಖಾಲಿ ಸ್ಲೇಟ್ ತರ, ಪೂರ್ತಿ ಹಗುರ. ಕರೆಕ್ಟ್. ಮಕ್ಕಳು ಯಾವಾಗ್ಲೂ ಪ್ರೆಸೆಂಟ್ ಮೊಮೆಂಟಲ್ಲಿರ್ತಾರೆ. ಅವರಿಗೆ ಓವರ್ ಥಿಂಕಿಂಗ್ ಅಂದ್ರೆ ಏನು ಅಂತನೂ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ. ಆದ್ರೆ ಆ ಮಗು ಬೆಳೀತಾ ಬೆಳೀತಾ ಏನಾಗುತ್ತೆ, ಪೋಷಕರು, ಟೀಚರ್ಗಳು, ಸಮಾಜ ಎಲ್ಲರೂ ಅದರ ಖಾಲಿ ಸ್ಲೇಟ್ ಮೇಲೆ ಬರೆಯೋಕ್ ಶುರು ಮಾಡ್ತಾರೆ. ಜಾಸ್ತಿ ಯೋಚನೆ ಮಾಡು, ಇಲ್ಲದ್ರೆ ಹಿಂದೆ ಬೀಳ್ತೀಯಾ. ಅವರನ್ನ ನೋಡು, ನೀನು ಅವರ ಥರ ಆಗ್ಬೇಕು. ಭವಿಷ್ಯದ ಬಗ್ಗೆ ಚಿಂತೆ ಮಾಡು. ಈ ತರದ ಮಾತುಗಳು ನಿಧಾನವಾಗಿ ಮನಸ್ಸಿನ ಮೇಲೆ ಒಂದೊಂದೇ ಪದರವನ್ನು ಸೇರಿಸುತ್ತಾ ಹೋಗ್ತವೆ. ಅಂದ್ರೆ ಹುಟ್ಟುವಾಗ ಫೀಲ್ ಗುಡ್ ಆಗಿದ್ದ ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ ಈ ಸಾಮಾಜಿಕ ಕಂಡೀಷನಿಂಗ್ನಿಂದಾಗಿ ಫೀಲ್ ಬ್ಯಾಡ್ ಆಗಿ ರೀಪ್ರೋಗ್ರಾಮ್ ಆಗುತ್ತಾ ಹೋಗುತ್ತಾ ಅಂತಾಯ್ತು. ಹೌದು. ಇದು ನಿಜಕ್ಕೂ ಆಶ್ಚರ್ಯಕರ. ನಾವು ಅನುಭವಿಸುವ ಹೆಚ್ಚಿನ ದುಃಖ, ಒತ್ತಡಕ್ಕೆ ನಾವಲ್ಲ, ನಮ್ಮ ಪ್ರೋಗ್ರಾಮಿಂಗ್ ಕಾರಣನ? ಬಹುತೇಕವಾಗಿ ಹೌದು. ಆದರೆ ಇದರ ಹಿಂದಿರೋ ಮೂಲ ಸತ್ಯ ಇನ್ನೂ ಸಿಂಪಲ್. ಮನಸ್ಸಿಗೆ ಬೇಕಾಗಿರೋದು ಒಂದೇ ಒಂದು ವಿಷಯ. ಅದೇನು? ಅದು ಹಗುರತನ. ಹಗುರತನ? ಹೌದು. ಈ ಹಗುರತನ ಅನ್ನೋ ಪದವನ್ನು ನೆನಪಲ್ಲಿಟ್ಕೊಳ್ಳಿ. ಮನಸ್ಸು ಎಷ್ಟು ಹಗುರವಾಗಿರುತ್ತದೆಯೋ ಜೀವನ ಅಷ್ಟು ಸುಂದರವಾಗಿರುತ್ತೆ. ಯಾಕಂದ್ರೆ ನಕಾರಾತ್ಮಕ ಆಲೋಚನೆಗಳು ಹೊರಗಿಂದ ಬರ್ತವೆ, ಆದರೆ ಚೆನ್ನಾಗಿ ಅನುಭವಿಸುವುದು ನಮ್ಮ ಒಳಗಿನಿಂದ ಬರುವ ಸಹಜ ಸ್ಥಿತಿ. ಓಕೆ, ಈ ಹಗುರತನ ಅನ್ನೋ ಐಡಿಯಾ ಕೇಳೋಕ್ ಚೆನ್ನಾಗಿದೆ. ಆದ್ರೆ ಇದು ಬರೀ ಒಂದು ಫಿಲಾಸಫಿ ತರನಾ ಅಥವಾ ಇದರ ಹಿಂದೆ ಏನಾದ್ರೂ ಸೈಂಟಿಫಿಕ್ ಆಧಾರ ಇದೆಯಾ? ಅಂದ್ರೆ ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಇದೆ. ನಾವು ಇದನ್ನು 3 ಬೇರೆ ಬೇರೆ ಆಯಾಮಗಳಿಂದ ನೋಡಬಹುದು. ಮೊದಲನೆಯದಾಗಿ ನ್ಯೂರೋಸೈನ್ಸ್, ಅಂದ್ರೆ ನರವಿಜ್ಞಾನ. ಓಕೆ. ಸಂಶೋಧನೆಗಳ ಪ್ರಕಾರ ನಾವು ಮಾಡುವ 90% ನಕಾರಾತ್ಮಕ ಚಿಂತನೆಗಳು ನಮ್ಮ ಹಳೆಯ ಅನುಭವಗಳು, ನಂಬಿಕೆಗಳು ಮತ್ತು ಕಂಡೀಷನಿಂಗಿಂದ ಬರ್ತವೆ. ಅವು ಪ್ರಸ್ತುತ ವಾಸ್ತವಕ್ಕೆ ಸಂಬಂಧಿಸಿದ್ದಲ್ಲ. ಒಂದು ನಿಮಿಷ, ಇದು ಬಹಳ ಮುಖ್ಯವಾದ ಪಾಯಿಂಟ್. ಅಂದ್ರೆ ನಾವು ಯಾವುದೋ ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ ಆ ಟೆನ್ಷನ್ಗೆ ಕಾರಣ ಈಗ ನಡ್ತಿರೋ ಘಟನೆ ಅಲ್ಲ, ಬದಲಾಗಿ ನಮ್ಮ ಮೆದುಳಲ್ಲಿರೋ ಹಳೆಯ ಪ್ರೋಗ್ರಾಮ್ ಅಂತಾನ? ಎಕ್ಸಾಕ್ಟ್ಲಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಮೆದುಳು ಬಾಲ್ಯದಲ್ಲಿ ಬರೆದ ಒಂದು ಹಳೆಯ ಸಾಫ್ಟ್ವೇರ್ ಮೇಲೆ ಇನ್ನೂ ರನ್ ಆಗ್ತಾ ಇದೆ. ಇವತ್ತಿನ ಹೊಸ ಸಮಸ್ಯೆಗಳಿಗೆ ನಾವು ಆ ಹಳೆಯ ಔಟ್ಡೇಟೆಡ್ ಪ್ರೋಗ್ರಾಮ್ ಬಳಸಿ ಪರಿಹಾರ ಹುಡುಕ್ತಾ ಇದೀವಿ. ಅದಕ್ಕೆ ಸಿಸ್ಟಮ್ ಪದೇ ಪದೇ ಹ್ಯಾಂಗ್ ಆಗುತ್ತೆ. ಕರೆಕ್ಟ್. ನೆಗೆಟಿವ್ ಥಿಂಕಿಂಗ್ ಅನ್ನೋದು ಒಂದು ರೂಢಿಯಾಗಿ ಹೋದ ನ್ಯೂರಲ್ ಪಾಥ್ವೇ ಅಷ್ಟೇ. ವಾವ್, ಔಟ್ಡೇಟೆಡ್ ಸಾಫ್ಟ್ವೇರ್ ಅನ್ನೋ ಹೋಲಿಕೆ ಬಹಳ ಚೆನ್ನಾಗಿದೆ. ಸರಿ, ಇದು ನ್ಯೂರೋಸೈನ್ಸ್ ಆಯ್ತು. ಸೈಕಾಲಜಿ ಅಂದ್ರೆ ಮನೋವಿಜ್ಞಾನ ಈ ಹಗುರತನದ ಬಗ್ಗೆ ಏನ್ ಹೇಳುತ್ತೆ? ಮನೋವಿಜ್ಞಾನದಲ್ಲಿ ಫ್ಲೋ ಸ್ಟೇಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬಹುಶಃ ಕೆಲವರು ಕೇಳಿರಬಹುದು. ಕೇಳಿದ್ದೀನಿ. ಅಂದ್ರೆ ನಾವು ಯಾವುದೋ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿ ಸಮಯದ ಅರಿವೇ ಇಲ್ಲದಂತೆ ಆಗೋ ಸ್ಥಿತಿ. ಒಬ್ಬ ಕಲಾವಿದ ಚಿತ್ರ ಬಿಡಿಸುವಾಗ, ಒಬ್ಬ ಕ್ರೀಡಾಪಟು ಆಟವಾಡುವಾಗ ಈ ಸ್ಥಿತಿಯನ್ನು ಅನುಭವಿಸ್ತಾರೆ. ಹೌದು. ಆ ಫ್ಲೋ ಸ್ಟೇಟ್ನಲ್ಲಿ ಮನಸ್ಸು ಅತ್ಯಂತ ಸೃಜನಶೀಲವಾಗಿ ಮತ್ತು ಶಾಂತಿಯುತವಾಗಿ ಇರುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಆವಾಗ ಮನಸ್ಸು ಹಗುರವಾಗಿರುತ್ತೆ, ಅನಗತ್ಯ ಯೋಚನೆಗಳ ಭಾರ ಇರಲ್ಲ. ಪರ್ಫೆಕ್ಟ್. ನಮ್ಮ ಬೆಸ್ಟ್ ಐಡಿಯಾಗಳು, ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಬರೋದು ಮನಸ್ಸು ಭಾರವಾಗಿದ್ದಾಗ ಅಲ್ಲ, ಬದಲಾಗಿ ಹಗುರವಾಗಿದ್ದಾಗ. ಮನಸ್ಸು ಖಾಲಿಯಾದಾಗ ಕ್ರಿಯೇಟಿವಿಟಿ ತಾನಾಗೇ ತುಂಬಿಕೊಳ್ಳುತ್ತೆ.
ಈ ನ್ಯೂರೋಸೈನ್ಸ್, ಸೈಕಾಲಜಿ ಮಾತು ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಯೋಚನೆಗಳು ಹೊಸದೇನೂ ಅಲ್ಲ ಅನ್ಸುತ್ತೆ ಅಲ್ವಾ? ನಮ್ಮ ಹಳೆಯ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಏನಾದ್ರೂ ಹೇಳಿದಾರಾ? ಖಂಡಿತ. ಆಧ್ಯಾತ್ಮಿಕ ವಿಜ್ಞಾನ ಇದೇ ಮಾತನ್ನು ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಬಂದಿದೆ. ಅದರ ಸಾರಾಂಶ ಇಷ್ಟೇ: ನಿಮ್ಮ ನಿಜವಾದ ಸ್ವರೂಪವೇ ಶಾಂತಿ ಮತ್ತು ಆನಂದ. ಅದರ ಮೇಲೆ ಚಿಂತೆ, ಭಯ, ಆಸೆ ಎಂಬ ಧೂಳು ಕೂತಿದೆ ಅಷ್ಟೇ. ಓ, ನೀವು ಹೊಸದಾಗಿ ಬೆಳಕನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಕೇವಲ ಆ ಧೂಳನ್ನು, ಅಂದ್ರೆ ಮನಸ್ಸಿನ ಭಾರವನ್ನು ತೆಗ್ದುಹಾಕಿದ್ರೆ ಸಾಕು. ಗುರುದೇವ್ರು ಹೇಳಿದ ಹಾಗೆ, ಮನಸ್ಸು ಪವಿತ್ರವಾಗಿದ್ದರೆ ಜಗತ್ತಿನಲ್ಲಿ ಯಾವುದೂ ಅಪವಿತ್ರವಲ್ಲ. ಹೌದು. ಇಲ್ಲಿ ಪವಿತ್ರತೆ ಅಂದ್ರೆ ಮತ್ತೇನೂ ಅಲ್ಲ, ಮನಸ್ಸಿನ ಶುದ್ಧತೆ ಮತ್ತು ಹಗುರತನ. ಓಕೆ ಓಕೆ ಈಗ ಚಿತ್ರ ಸ್ಪಷ್ಟವಾಗ್ತಿದೆ. ವಿಜ್ಞಾನ, ಮನೋವಿಜ್ಞಾನ ಮತ್ತು ಆಧ್ಯಾತ್ಮ ಎಲ್ಲವೂ ಒಂದೇ ಕಡೆ ಬೊಟ್ಟು ಮಾಡ್ತಿದೆ. ಮನಸ್ಸನ್ನು ಹಗುರವಾಗಿಡಿ. ಹಾಗಾದ್ರೆ ಈ ಫೀಲ್ ಗುಡ್ ಡಿಫಾಲ್ಟ್ ಸೆಟ್ಟಿಂಗ್ ಅನ್ನು ಮತ್ತೆ ಆನ್ ಮಾಡೋದು ಹೇಗೆ? ನಾವೇನಾದ್ರೂ ವಿಶೇಷವಾದನ್ನು ಮಾಡಬೇಕಾ? ಇಲ್ಲ, ವಿಶೇಷವಾದದ್ದನ್ನು ಏನೂ ಮಾಡಬೇಕಾಗಿಲ್ಲ. ಇದೇ ಇದ್ರಲ್ಲಿರೋ ಬ್ಯೂಟಿ. ಹೌದಾ? ಫೀಲ್ ಗುಡ್ ಡಿಫಾಲ್ಟ್ ಸೆಟ್ಟಿಂಗ್ ಅಂದ್ರೆ ಯಾವುದೇ ಪ್ರಯತ್ನವಿಲ್ಲದೆ ಮನಸ್ಸು ಸಹಜವಾಗಿ ಚೆನ್ನಾಗಿರುವ ಸ್ಥಿತಿ. ಉದಾಹರಣೆಗೆ, ಒಂದು ಒಳ್ಳೆ ಹಾಡು ಕೇಳಿ ಖುಷಿ ಪಡೋಕೆ ನಾವು ಪ್ರಯತ್ನ ಪಡಬೇಕಾ? ಇಲ್ಲ, ಅದು ತಾನಾಗೇ ಆಗುತ್ತೆ. ಅದೇ, ಚೆನ್ನಾಗಿರೋದು ನಮ್ಮ ಸಹಜ ಸ್ಥಿತಿ. ಅದನ್ನು ಸಾಧಿಸಲು ನಾವು ಏನನ್ನೂ ಮಾಡಬೇಕಾಗಿಲ್ಲ. ಬದಲಾಗಿ ನಮ್ಮ ದಾರಿಗೆ ಅಡ್ಡವಾಗಿ ನಿಂತಿರೋ 2 ಅಭ್ಯಾಸಗಳನ್ನು ಮಾಡಬಾರ್ದು ಅಷ್ಟೇ. ಏನನ್ನೂ ಮಾಡಬೇಕಾಗಿಲ್ಲ, ಕೆಲವನ್ನು ಮಾಡುವುದನ್ನು ನಿಲ್ಲಿಸಬೇಕು ಅನ್ನೋದು ಕೇಳೋಕ್ಕೆ ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ವಿಷಯ ನಿಜವಾಗ್ಲೂ ಆಸಕ್ತಿದಾಯಕವಾಗ್ತಿದೆ. ಹಾಗಾದ್ರೆ ನಮ್ಮ ಫೀಲ್ ಗುಡ್ ಸೆಟ್ಟಿಂಗಿಗೆ ಅಡ್ಡ ಬರ್ತಿರೋ ಆ 2 ಅಭ್ಯಾಸಗಳು ಯಾವುವು? ಆ 2 ಅಡೆತಡೆಗಳು ಅಥವಾ ಕೆಟ್ಟ ಅಭ್ಯಾಸಗಳು ಅಂದ್ರೆ, 1, ಅತಿಯಾದ ಆಲೋಚನೆ ಮಾಡುವುದನ್ನು ನಿಲ್ಲಿಸುವುದು. ಓವರ್ ಥಿಂಕಿಂಗ್ ಅಂದ್ರೆ ನಡೆದ ಘಟನೆಗಳ ಪೋಸ್ಟ್ಮಾರ್ಟಮ್ ಮಾಡೋದು ಅಥವಾ ನಡೆಯದ ಘಟನೆಗಳ ಬಗ್ಗೆ ಕಲ್ಪನೆ ಮಾಡಿಕೊಂಡು ಚಿಂತಿಸೋದು. ಮತ್ತು 2, ಇತರರ ನಿರೀಕ್ಷೆಗಳ ಹೊರೆಯನ್ನು ಹೊತ್ತುಕೊಳ್ಳದಿರುವುದು. ಅವರು ನನ್ನ ಬಗ್ಗೆ ಏನಂದ್ಕೊಳ್ತಾರೆ, ನಾನು ಅವರನ್ನು ಹೇಗೆ ಮೆಚ್ಚಿಸ್ಬೇಕು, ಸಮಾಜದ ಮುಂದೆ ನಾನು ಹೇಗಿರ್ಬೇಕು, ಈ ತರದ ಯೋಚನೆಗಳು. ಒಂದು ನಿಮಿಷ, ಅತಿಯಾದ ಆಲೋಚನೆ ನಿಲ್ಲಿಸಿ ಅನ್ನೋದು ಸುಲಭ. ಆದ್ರೆ ನಮ್ಮ ಕೆಲಸದಲ್ಲಿ, ಜೀವನದಲ್ಲಿ ಪ್ಲಾನ್ ಮಾಡೋಕೆ ಯೋಚನೆ ಮಾಡ್ಲೇಬೇಕಲ್ವಾ? ಆ ಯೋಚನೆಗೂ ಈ ಓವರ್ ಥಿಂಕಿಂಗಿಗೂ ಇರೋ ವ್ಯತ್ಯಾಸ ಏನು? ಒಳ್ಳೆ ಪ್ರಶ್ನೆ. ಪ್ರೊಡಕ್ಟಿವ್ ಥಿಂಕಿಂಗ್ ಅಂದ್ರೆ ರಚನಾತ್ಮಕ ಯೋಚನೆ ಯಾವಾಗ್ಲೂ ಒಂದು ಪರಿಹಾರದ ಕಡೆಗೆ ಸಾಗುತ್ತೆ. ಸರಿ. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಲಿ ಅನ್ನೋದು ಪ್ರೊಡಕ್ಟಿವ್ ಥಿಂಕಿಂಗ್. ಆದ್ರೆ ಓವರ್ ಥಿಂಕಿಂಗ್ ಅಂದ್ರೆ ಅತಿಯಾದ ಆಲೋಚನೆ ಒಂದೇ ಜಾಗದಲ್ಲಿ ಸುತ್ತುತ್ತಿರುತ್ತೆ. ಒಂದು ಲೂಪ್ ತರ. ಹೌದು. ನಾನ್ ಏಕ್ ಹೀಗ್ ಮಾಡ್ದೆ, ಅಯ್ಯೋ ಹಾಗಾಗಿದ್ರೆ ಏನಾಗ್ತಿತ್ತು, ಇದು ಒಂದು ಮುಗಿಯದ ಲೂಪ್. ಪ್ರೊಡಕ್ಟಿವ್ ಥಿಂಕಿಂಗ್ ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತೆ. ಓವರ್ ಥಿಂಕಿಂಗ್ ಮನಸ್ಸಿನ ಮೇಲೆ ಅನಗತ್ಯ ಭಾರವನ್ನು ಹೇರುತ್ತೆ. ಓ, ಈಗ ಸ್ಪಷ್ಟವಾಯ್ತು. ಸರಿ, ಈ 2 ಅಡೆತಡೆಗಳನ್ನು ತೆಗೆದುಹಾಕಿದ ತಕ್ಷಣ ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ ಆನ್ ಆಗುತ್ತಾ? ಹೌದು. ಈ 2 ಭಾರಗಳು ಮನಸ್ಸಿನಿಂದ ಇಳಿದ ತಕ್ಷಣ ಫೀಲ್ ಗುಡ್ ಡಿಫಾಲ್ಟ್ ತಾನಾಗಿಯೇ ಮರಳಿ ಬರ್ತದೆ. ಅದನ್ನು ಮರಳಿ ತರಲು ಬೇರೆ ಯಾವ ತಂತ್ರವೂ ಬೇಕಾಗಿಲ್ಲ. ಯಾಕಂದ್ರೆ ಚೆನ್ನಾಗಿ ಭಾವಿಸುವುದು ನಮ್ಮ ಜನ್ಮ ಸಿದ್ಧ ಹಕ್ಕು. ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಮೂಲಗಳಲ್ಲಿ ಒಂದು ಕತೆ ಇದೆ ಅಲ್ವಾ? ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಬಯಸೋ ಒಬ್ಬ ಮಹಿಳೆಯ ಕತೆ. ತನ್ನ ಕೆಲಸ, ಸಂಬಂಧ, ಮನೆ ಎಲ್ಲದರಲ್ಲೂ ನಂಬರ್ 1 ಆಗಿರ್ಬೇಕು ಅಂತ ಆಕೆ ಸದಾ ಒದ್ದಾಡ್ತಿದ್ಲು. ಹೌದು. ಆ ಪರಿಪೂರ್ಣತೆಯ ಓಟದಲ್ಲಿ ಆಕೆ ಪ್ರತಿ ಕ್ಷಣವೂ ಒತ್ತಡದಲ್ಲಿದ್ಲು. ಒಂದು ಸಣ್ಣ ತಪ್ಪು ನಡೆದ್ರೂ ತೀವ್ರವಾಗಿ ನಿರಾಸೆಗೊಳ್ಳುತ್ತಿದ್ಲು. ಆಕೆ ಮನಸ್ಸು ಯಾವಾಗ್ಲೂ ಒಂದ್ ರೀತಿ ಭಾರವಾಗಿ, ಟೈಟ್ ಆಗಿರುತ್ತಿತ್ತು. ಒಂದಿನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಸುಸ್ತಾಗಿ ಆಕೆ ತನ್ನನ್ನು ತಾನೇ ಒಂದು ಪ್ರಶ್ನೆ ಕೇಳ್ಕೊಂಡ್ಲು. ನಾನು ಈಗ ಮಾಡ್ತಿರೋ ಈ ಕೆಲ್ಸ, ಈ ಯೋಚನೆ ನನ್ನ ಮನಸ್ಸನ್ನು ಹಗರುಗೊಳಿಸುತ್ತಿದ್ಯಾ ಅಥವಾ ಭಾರವಾಗಿಸುತ್ತಿದ್ಯಾ? ವಾವ್, ಇದು ತುಂಬಾ ಸಿಂಪಲ್ ಆದ್ರೂ ಪವರ್ಫುಲ್ ಆದ ಪ್ರಶ್ನೆ. ಖಂಡಿತ. ಆ ಒಂದು ಪ್ರಶ್ನೆ ಆಕೆಯ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಆ ಕ್ಷಣದಲ್ಲೇ ಆಕೆಗೆ ಸತ್ಯದ ಅರಿವಾಯಿತು. ಏನಂತ? ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಅನ್ವೇಷಣೆ ತನ್ನ ಮನಸ್ಸನ್ನು ನಿರಂತರವಾಗಿ ಭಾರವಾಗಿಸುತ್ತಿದೆ ಅಂತ ಅರ್ಥವಾಯಿತು. ಆಗ ಆಕೆ ಒಂದು ನಿರ್ಧಾರಕ್ಕೆ ಬಂದ್ಲು. ಇನ್ನು ಮುಂದೆ ನನ್ನ ಪ್ರತಿಯೊಂದು ನಿರ್ಧಾರದ ಅಳತೆಗೋಲು ಇದೇ ಆಗಿರುತ್ತೆ.
ಮನಸ್ಸು ಹಗುರವಾದರೆ ಜೀವನವೂ ಹಗುರವಾಗುತ್ತದೆ. ಇದರ ಪರಿಣಾಮ ಏನಾಯ್ತು ಆಕೆ ಜೀವನದಲ್ಲಿ? ಆಕೆ ಪ್ರಯತ್ನರಹಿತವಾಗಿ ಚೆನ್ನಾಗಿರುವುದನ್ನು ಅಳವಡಿಸಿಕೊಂಡಳು. ತನ್ನಿಂದಾದಷ್ಟು ಉತ್ತಮವಾಗಿ ಕೆಲಸ ಮಾಡಿದಳು. ಆದರೆ ಫಲಿತಾಂಶದ ಬಗ್ಗೆ, ಬೇರೆಯವರ ಅಭಿಪ್ರಾಯದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟಳು. ಓಕೆ. ಇದರ ಪರಿಣಾಮ ಅದ್ಭುತವಾಗಿತ್ತು. ಆಕೆ ಹೆಚ್ಚು ಶಾಂತವಾಗಿ, ಸಂತೋಷವಾಗಿ ಮತ್ತು ಸೃಜನಶೀಲಳಾದಳು. ಆಶ್ಚರ್ಯ ಅಂದ್ರೆ ಕಡಿಮೆ ಒತ್ತಡದಲ್ಲಿ ಆಕೆ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿ ಕೆಲಸ ಮಾಡಲು ಶುರು ಮಾಡಿದಳು. ಇದು ತೋರಿಸುವುದೇನೆಂದರೆ ಫೀಲ್ ಗುಡ್ ಅನ್ನೋದು ಒಂದು ಸಾಧನೆಯಲ್ಲ, ಅದು ನಮ್ಮ ಸ್ವಭಾವ. ಹೌದು. ಹೆಚ್ಚು ಯೋಚಿಸಿದರೆ ನಾವು ಅದನ್ನು ಕಳೆದುಕೊಳ್ಳುತ್ತೇವೆ, ಸ್ವಲ್ಪ ನಕ್ಕರೆ ಮತ್ತೆ ಪಡೆದುಕೊಳ್ಳುತ್ತೇವೆ. ಈ ಕಥೆ ತುಂಬಾ ರಿಲೇಟ್ ಆಗತ್ತೆ. ನಾವೆಲ್ಲರೂ ಯಾವುದೋ ಒಂದು ಹಂತದಲ್ಲಿ ಆ ಮಹಿಳೆಯ ಹಾಗೆ ಪರ್ಫೆಕ್ಷನ್ ಹಿಂದೆ ಬಿದ್ದಿರ್ತೀವಿ. ಸರಿ, ಈ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ತಕ್ಷಣವೇ ಅಳವಡಿಸಿಕೊಳ್ಳಲು ಏನಾದರೂ ಸಿಂಪಲ್ ಟೂಲ್ ಇದೆಯಾ? ದಿನನಿತ್ಯದ ಒತ್ತಡದಲ್ಲಿ ಈ ಹಗುರುತನವನ್ನು ಮರಳಿ ಪಡೆಯಲು ಏನಾದರೂ ದಾರಿ ಇದೆಯಾ? ಖಂಡಿತ. ಅದಕ್ಕಾಗಿ ಡಿಫಾಲ್ಟ್ ರೀಸೆಟ್ ಟೂಲ್ ಅಂತ ಒಂದು ನಿಮಿಷದ ಸರಳ ಅಭ್ಯಾಸವಿದೆ. ಓ. ಯಾವಾಗ ಮನಸ್ಸು ಭಾರವಾಯಿತು, ಬೇಸರವಾಯಿತು, ನೆಗೆಟಿವ್ ಆಯಿತು ಅಂತ ಅನಿಸ್ತದೆಯೋ ಆಗ ತಕ್ಷಣ ಇದನ್ನು ಪ್ರಯತ್ನಿಸಬಹುದು. 1 ನಿಮಿಷದ ಟೂಲ್ ಕೇಳೋಕೆ ತುಂಬಾ ಆಕರ್ಷಕವಾಗಿದೆ. ದಯವಿಟ್ಟು ವಿವರಿಸಿ. ಇದು ತುಂಬಾ ಸರಳ. ಇದರಲ್ಲಿ 4 ಹಂತಗಳಿವೆ. ಓಕೆ. ಹಂತ 1, ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ 5 ಸೆಕೆಂಡುಗಳ ಕಾಲ ಸುಮ್ಮನಿರಿ. ಎಲ್ಲವನ್ನೂ ನಿಲ್ಲಿಸಿ, ಸಾಧ್ಯವಾದ್ರೆ ಕಣ್ಣು ಮುಚ್ಚಿ. ಹಂತ 2, ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಒಳಗೆಳೆದುಕೊಂಡು ಅಷ್ಟೇ ನಿಧಾನವಾಗಿ ಹೊರಗೆ ಬಿಡಿ. ಹಂತ 3, ನಿಮಗೆ ನೀವೇ ಸ್ಪಷ್ಟವಾಗಿ, ದೃಢವಾಗಿ ಹೇಳಿಕೊಳ್ಳಿ, ಕೆಟ್ಟದಾಗಿ ಭಾವಿಸುವುದನ್ನು ನಿಲ್ಲಿಸು. ಮತ್ತು ಹಂತ 4, ಒಂದು ಸಣ್ಣ ಮುಗುಳ್ನಗಿಯನ್ನು ನಿಮ್ಮ ಮುಖದ ಮೇಲೆ ತನ್ನಿ. ಅದು ಕೃತಕವೆನಿಸಿದ್ರೂ ಪರವಾಗಿಲ್ಲ, ಜಸ್ಟ್ ಸ್ಮೈಲ್. ಅಷ್ಟೇನಾ? 5 ಸೆಕೆಂಡುಗಳ ಪಾಸು, ಒಂದು ಉಸಿರು, ಒಂದು ವಾಕ್ಯ ಮತ್ತು ಒಂದು ನಗು. ಇದರಿಂದ ನಿಜವಾಗ್ಲೂ ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ ಮತ್ತೆ ಆನ್ ಆಗುತ್ತಾ? ಕೇಳೋಕೆ ಚೆನ್ನಾಗಿದೆ. ಆದರೆ ನಿಜವಾಗ್ಲೂ ಒಂದು ನಗುವಿಗೆ ಇಷ್ಟೊಂದು ಶಕ್ತಿ ಇದೆಯಾ? ಕೋಪದಲ್ಲಿದ್ದಾಗ ನಕ್ರೆ ಅದು ಕೃತಕ ಅನ್ಸಲ್ವಾ? ಒಳ್ಳೆ ಡೌಟ್. ಹೌದು, ಇದು ಅಷ್ಟೇ ಸರಳ ಮತ್ತು ಅಷ್ಟೇ ಶಕ್ತಿಯುತ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಪ್ಲೀಸ್. ಮೊದಲನೇದಾಗಿ 5 ಸೆಕೆಂಡ್ನ ವಿರಾಮ ನಮ್ಮ ಮೆದುಳಿನ ಆಟೋಮ್ಯಾಟಿಕ್ ನೆಗೆಟಿವ್ ಥಿಂಕಿಂಗ್ ಲೂಪ್ ಅನ್ನು ಬ್ರೇಕ್ ಮಾಡುತ್ತೆ. ಎರಡನೇದಾಗಿ ಆಳವಾದ ಉಸಿರು ನಮ್ಮ ನರ್ವಸ್ ಸಿಸ್ಟಮ್ ಅನ್ನು ಶಾಂತಗೊಳಿಸುತ್ತೆ. ಮೂರನೇದಾಗಿ ಕೆಟ್ಟದಾಗಿ ಭಾವಿಸುವುದನ್ನು ನಿಲ್ಲಿಸು ಅನ್ನೋ ಕಮಾಂಡ್ ನಮ್ಮ ಮನಸ್ಸಿಗೆ ಒಂದು ಹೊಸ ದಿಕ್ಕನ್ನು ಕೊಡುತ್ತೆ. ಸರಿ. ಕೊನೆಯದಾಗಿ ನೀವು ಕೃತಕವಾಗಿ ನಕ್ರೂ ಕೂಡ ನಿಮ್ಮ ಮುಖದ ಸ್ನಾಯುಗಳು ಮೆದುಳಿಗೆ ಎಲ್ಲವೂ ಸರಿಯಿದೆ ಅನ್ನೋ ಸಿಗ್ನಲ್ ಕಳಿಸ್ತವೆ ಮತ್ತು ಎಂಡಾರ್ಫಿನ್ಗಳಂತಹ ಫೀಲ್ ಗುಡ್ ಕೆಮಿಕಲ್ಗಳನ್ನು ಬಿಡುಗಡೆ ಮಾಡುತ್ತೆ. ಇದು ನಿಮ್ಮ ಮೆದುಳಿಗೆ ಕೊಡುವ ಒಂದು ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡಿಲೀಟ್ ಇದ್ದ ಹಾಗೆ. ಸಿಸ್ಟಮ್ ಜಾಸ್ತಿ ಹ್ಯಾಂಗ್ ಆದ್ರೆ ರೀಸ್ಟಾರ್ಟ್ ಮಾಡಿ. ಅದ್ಭುತ. ಈ ವಿವರಣೆ ತುಂಬಾ ಸಹಾಯ ಮಾಡಿತು. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಸಾಕಷ್ಟು ಕಲಿತಿದ್ದೇವೆ. ನಮ್ಮೆಲ್ಲರ ಸಹಜ ಸ್ಥಿತಿ ಸಂತೋಷವಾಗಿರೋದು, ಫೀಲ್ ಗುಡ್ ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್. ಹೌದು. ಅತಿಯಾದ ಆಲೋಚನೆ ಮತ್ತು ಇತರರ ನಿರೀಕ್ಷೆಗಳ ಹೊರೆ ಇವೇ ಇದಕ್ಕೆ ಮುಖ್ಯ ಅಡೆತಡೆಗಳು. ಮತ್ತು ಈ ಅಡೆತಡೆಗಳನ್ನು ನಿವಾರಿಸಲು ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ ಅನ್ನು ರೀಸೆಟ್ ಮಾಡಲು ಒಂದು ಸಿಂಪಲ್ 1 ನಿಮಿಷದ ಟೂಲ್ ಕೂಡ ಇದೆ. ಕರೆಕ್ಟ್. ಇಂದಿನಿಂದ ಒಂದೇ ಒಂದು ವಾಕ್ಯವನ್ನೇ ನೆನಪಿನಲ್ಲಿಡಿ. ಕೆಟ್ಟದಾಗಿ ಭಾವಿಸುವುದನ್ನು ನಿಲ್ಲಿಸಿ, ಚೆನ್ನಾಗಿ ಭಾವಿಸುವುದು ಡಿಫಾಲ್ಟ್. ವಾವ್. ಇದನ್ನು ನಿಮ್ಮ ಜೀವನದ ಮಂತ್ರವನ್ನಾಗಿ ಮಾಡಿಕೊಳ್ಳಿ. ಯಾವಾಗ ಕೆಟ್ಟ ಭಾವನೆ ಬಂದ್ರೂ ಓಕೆ, ಇದು ನನ್ನ ಒರಿಜಿನಲ್ ಸೆಟ್ಟಿಂಗ್ ಅಲ್ಲ, ಇದು ಹೊರಗಿನಿಂದ ಬಂದ ವೈರಸ್ ಅಂತ ನಿಮ್ಗೆ ನೀವೇ ನೆನಪಿಸಿ. ಮತ್ತು ಫೀಲ್ ಗುಡ್ ಫ್ರೀಡಮ್ನ ಮೊದಲ ಮತ್ತು ಪ್ರಮುಖ ತತ್ವವನ್ನು ಸದಾ ನೆನಪಿನಲ್ಲಿಡಿ. ಏನದು? ಮನಸ್ಸು ಎಷ್ಟು ಹಗುರವೋ ಜೀವನ ಅಷ್ಟು ಸುಂದರ. ನಿಮ್ಮ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಕ್ರಿಯೆಯನ್ನು ಈ ತತ್ವದ ಆಧಾರದ ಮೇಲೆ ಅಳೆಯಿರಿ. ನಾನು ಮಾಡ್ತಿರೋ ಈ ಕೆಲಸ ನನ್ನ ಮನಸ್ಸನ್ನು ಹಗುರುಗೊಳಿಸುತ್ತಿದೆಯಾ ಅಥವಾ ಭಾರವಾಗಿಸುತ್ತಿದೆಯಾ ಅಂತ ಪ್ರಶ್ನಿಸಿಕೊಳ್ಳಿ. ಉತ್ತರ ತಾನಾಗೆ ಸಿಗುತ್ತೆ. ಖಂಡಿತ. ಕೇಳುಗರಿಯೇ, ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟೋಗ್ತೀನಿ. ಒಮ್ಮೆ ನಾವು ಈ ಚೆನ್ನಾಗಿ ಅನುಭವಿಸುವ ಸ್ವಾತಂತ್ರ್ಯವನ್ನು ಮರಳಿ ಪಡೆದ್ರೆ ಅದು ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು ಮತ್ತು ನಮ್ಮ ವೃತ್ತಿಜೀವನದ ಮೇಲೆ, ಅಂದ್ರೆ ನಮ್ಮ ಜೀವನದ ಬೇರೆ ಯಾವೆಲ್ಲ ಆಯಾಮಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಬಹುದು ಅಂತ ಯೋಚಿಸಿ ನೋಡಿ.